ನಮಸ್ಕಾರ. ಕೃತು ಫರ್ಟಿಲಿಟಿ ಸೆಂಟರ್ ಗದಗ್ನಿಂದ ಡಾಕ್ಟರ್ ಅನುಪಮಾ ಪಾಟೀಲ್. ಭ್ರೂಣ ವರ್ಗಾವಣೆ IVFನ ಕೊನೆಯ ಮತ್ತು ಬಹಳ ಮಹತ್ವವಾದ ಒಂದು ಅಂಶ. ಇದರಲ್ಲಿ ನಾವು ಬೀಜಗಳಿಂದ ಮಾಡಿದ ಭ್ರೂಣವನ್ನು, ಅಂದರೆ ಮಹಿಳೆಯ ಬೀಜ ಮತ್ತು ಯಜಮಾನರ ವೀರಾಣುಗಳಿಂದ ಮಾಡಿದ ಭ್ರೂಣವನ್ನು 3 ರಿಂದ 5 ದಿನ ಬೆಳೆಸಿ ಅದನ್ನು ಮಹಿಳೆಯ ಗರ್ಭಕೋಶಕ್ಕೆ ವರ್ಗಾವಣೆ ಮಾಡುತ್ತೇವೆ. ಸಕ್ಸೆಸ್ ರೇಟ್ ಅಂದರೆ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ನಮ್ಮ ಭ್ರೂಣದ ಮೇಲೆ, ಅಂದರೆ ನಮ್ಮ ಬೀಜಗಳ ಆರೋಗ್ಯದ ಮೇಲೆ ಮತ್ತು ಗರ್ಭಕೋಶದ ಆರೋಗ್ಯ ಮೇಲೆ ನಿರ್ಭರ ಇರುತ್ತದೆ. ಬೀಜಗಳು ಚೆನ್ನಾಗಿದ್ದರೆ, ಗರ್ಭಕೋಶ ಚೆನ್ನಾಗಿದ್ದರೆ ಸಕ್ಸೆಸ್ ರೇಟ್ 60-70% ವರೆಗೂ ಬರಬಹುದು. ಅದೇ ನಿಮ್ಮ ಬೀಜಗಳು ಕ್ವಾಲಿಟಿ ಕಡಿಮೆ ಇದ್ದರೆ ಸಕ್ಸೆಸ್ ರೇಟ್ಸ್ ಕಡಿಮೆ ಇರಬಹುದು. ಮತ್ತು 3ನೇ ದಿನ ಅಥವಾ 5ನೇ ದಿನ ಭ್ರೂಣ ಸಕ್ಸೆಸ್ ರೇಟ್ಸ್ ಒಂದೇ ಆಗಿರುತ್ತದೆ. ಸೊ ಭ್ರೂಣ ವರ್ಗಾವಣೆ IVFನ ಕೊನೆಯ ಮತ್ತು ಬಹಳ ಮಹತ್ವವಾದ ಒಂದು ಅಂಶ. ನಮಸ್ಕಾರ.